ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ತನ್ನ ದೈನಂದಿನ ಕೆಲಸವನ್ನು ಮುಗಿಸಿ ಸೂರ್ಯದೇವ ಬಾನಿನಿಂದ ನಿರ್ಗಮಿಸಿ ಸುಮಾರು 2 ಗಂಟೆಗಳೇ ಕಳೆದು ಹೋಗಿದೆ. ರೈಲ್ವೆ ಸ್ಟೇಷನ್ನಲ್ಲಿ ಜನಜಂಗುಳಿ. ಅಂದು ಶನಿವಾರ, ಮರುದಿನ ರಜೆ. ಸೋಮವಾರ ಆಯುಧ ಪೂಜೆ, ಮಂಗಳವಾರ ವಿಜಯದಶಮಿ. ಸಾಲು ಸಾಲು ರಜಾ. ಹಾಗಾಗಿ ಜನಜಂಗುಳಿಯಿಂದ ಕೂಡಿದೆ. ಆ ಜನಸಂದಣಿಯಲ್ಲಿ ಹ್ಯಾಟ್ಧಾರಿಯೊಬ್ಬ ಸುಮಾರು 3 ಅಡಿ ಉದ್ದ 2 ಅಡಿ ಅಗಲದ ಪೆಟ್ಟಿಗೆ ಹಿಡಿದಿದ್ದಾನೆ. ಆ ಪೆಟ್ಟಿಗೆಗೆ ಬೆಲೆ ಬಾಳುವ ವೆಲ್ವೆಟ್ ಬಟ್ಟೆಯನ್ನು ಸುತ್ತಿದೆ. ಸುಗಂಧ ಭರಿತವಾದ ಸೆಂಟನ್ನು ಸೂಸಿದೆ. ಯಾವುದೋ ಶುಭ ಸಮಾರಂಭಕ್ಕೆ ಆ ಬೆಲೆ ಬಾಳುವ ಪೆಟ್ಟಿಗೆಯನ್ನು ಉಡುಗೊರೆ ಕೊಡಲು ತೆಗೆದುಕೊಂಡು ಹೋಗುವಂತಿದ್ದಾನೆ. ಆ ಪೆಟ್ಟಿಗೆಯನ್ನು ಕೂಲಿಯವನೊಬ್ಬ ಹೊರಲಾರದೆ ಹೊರುತ್ತಿದ್ದಾನೆ. ಸಾಬ್, ಈ ಬಾಕ್ಸ್ ಯಾಕೆ ಇಷ್ಟೊಂದು ಭಾರವಾಗಿದೆ? ಏನಾಯ್ತೆ ಇದರಲ್ಲಿ ಸಾಬ್? ಎಂದ ತನ್ನ ಕಣ್ಣು ಗುಡ್ಡೆಗಳನ್ನು ಮೇಲೆ ಮಾಡಿ. ಅದೆಲ್ಲ ನಿಂಗ್ಯಾಕೆ, ನಿನ್ ಕೆಲಸ ನೀ ಮಾಡು ಎಂದು ಗದರಿದ. ಹ್ಯಾಟ್ಧಾರಿ ತಲೆಯಲ್ಲಿ ಕರಿಯ ಹ್ಯಾಟ್ ಧರಿಸಿದ್ದಾನೆ. ಕಣ್ಣುಗಳಿಗೆ ತಂಪಾದ ಗ್ಲಾಸನ್ನು ಹಾಕಿದ್ದಾನೆ. ಅವನು ಧರಿಸಿರುವ ಆ ತಂಪು ಕನ್ನಡಕವನ್ನು ನೋಡಿದ ಜನರಿಗೆ ನಗು ಬರದೆ ಇರುವುದಿಲ್ಲ. ಕಾರಣ ಸೂರ್ಯದೇವ ಬಾನಿಂದ ಜಾರಿ ಕತ್ತಲೆ ಆವರಿಸಿಕೊಂಡಿದ್ದರೂ ಇನ್ನೂ ಕಣ್ಣುಗಳಿಗೆ ತಂಪು ಕನ್ನಡಕವನ್ನು ಧರಿಸಿದ್ದನ್ನು ನೋಡಿದವರಿಗೆ ನಗು ಬರದೆ ಇರುವುದಿಲ್ಲ. ಸಾಬ್, ಯಾವ ಟ್ರೈನಿಗೆ ಎಂದು ಮತ್ತೆ ಕೇಳಿದ ಕೂಲಿಯವನು. ಮಂಗಳೂರಿನ ಟ್ರೈನ್. ಆ ಬಾಕ್ಸ್ ಸುಮಾರು 50-60 ಕೆಜಿ ಆದರೂ ಇರಬಹುದು. ಕೂಲಿಯವರಿಗೆ ಅತಿ ಹೆಚ್ಚು ಭಾರದ ವಸ್ತುಗಳನ್ನು ಹೊತ್ತು ಅಭ್ಯಾಸವಿರುವುದರಿಂದ ಅವನಿಗೆ ಅಷ್ಟೇನೂ ಕಷ್ಟವಾಗ್ತಿಲ್ಲ. ಸಾಮಾನ್ಯರು ಹೊರುವುದಾದರೆ 2 ಅಥವಾ 3 ಜನರಾದರೂ ಬೇಕು. ಆ ಪೆಟ್ಟಿಗೆಯಿಂದ ಘಮ್ ಎನ್ನುವ ಪರಿಮಳ ಹೊರಹೊಮ್ಮುತ್ತಿತ್ತು. ಪೆಟ್ಟಿಗೆಯಲ್ಲಿ ಏನಿರಬಹುದು ಎನ್ನುವ ಕುತೂಹಲ ಕೂಲಿಯವನಿಗೆ. ಅವನ ಕುತೂಹಲವನ್ನು ನೀಗಿಸುವವರಾರಾದರೂ ಯಾರು? ಪ್ರತಿದಿನ ಏನಿಲ್ಲವೆಂದರೂ 100 ಜನರ ಸರಕುಗಳನ್ನು ರೈಲ್ವೆ ನಿಲ್ದಾಣದ ಬಾಗಿಲಿನಿಂದ ರೈಲಿನ ಬಾಗಿಲಿನವರೆಗೆ ಹೊರುವುದೇ ಆಗಿದೆಯೇ ಹೊರತು ಮತ್ತೇನಿಲ್ಲ. ಅವನು ಹೊತ್ತ ಬ್ಯಾಗಿನ ಭಾರಕ್ಕೆ ಕೂಲಿ ಏನೋ ಸಿಗುತ್ತದೆ ನಿಜ. ಆದರೆ ಅವನ ಆ ಕೆಲಸಕ್ಕೆ ಗೌರವವನ್ನು ಕೊಡಲಾರರು. ಟಿಪ್ ಟಾಪ್ ಆಗಿ ಬಟ್ಟೆ ಹಾಕಿದ ವ್ಯಕ್ತಿಗೆ ಗೌರವ ಕೊಡ್ತಾರೆ. ಆದರೆ ಅವನು ಮೋಸಗಾರನಾದರೂ ಆಗಿರಬಹುದೆಂಬ ಸಣ್ಣ ಅನುಮಾನ ಕೂಡ ಜನರಿಗೆ ಬರುವುದಿಲ್ಲ. ಈ ಲೋಕವೇ ಹಾಗೆ. ಬಟ್ಟೆಗೆ ಕೊಡುವ ಗೌರವವನ್ನು ಮನುಷ್ಯನಿಗೆ ಕೊಡುವುದಿಲ್ಲ. ಒಳ್ಳೆ ಬಟ್ಟೆ ಧರಿಸಿ ಇಂಗ್ಲಿಷ್ ಮಾತಾಡಿದ್ರೆ ಮುಗೀತು, ಅವನು ಒಳ್ಳೆ ವ್ಯಕ್ತಿ ಎನ್ನುವ ಭಾವನೆ ಜನಕ್ಕೆ. ಇದು ಸರಿಯಲ್ಲ. ಅದನ್ನು ತಿಳಿಸಿ ಹೇಳುವವರಾದರೂ ಯಾರು? ಈ ಲೋಕವೇ ಹೀಗೆ. ಅವನಿಗೆ ಎಲ್ಲ ಲಗೇಜನ್ನು ಹೊರುವಾಗ ಕುತೂಹಲ ಇರುವುದಿಲ್ಲ. ಆದರೆ ಈ ಲಗೇಜನ್ನು ಹೊರುವಾಗ ಮಾತ್ರ ವಿಚಿತ್ರ ಕುತೂಹಲ. ಈ ರೀತಿಯ ಬಾಕ್ಸನ್ನು ಅವನೆಂದೂ ಹೊತ್ತಿಲ್ಲ. ಈ ಬಾಕ್ಸ್ನಲ್ಲಿ ಏನಿರಬಹುದು ಎನ್ನುವ ಕೆಟ್ಟ ಕುತೂಹಲ ಅವನಿಗೆ. ಒಂದೇ ಒಂದು ಅವಕಾಶ ಸಿಕ್ಕರೂ ಆ ಬಾಕ್ಸನ್ನು ತೆರೆದು ನೋಡದೆ ಇರುವುದಿಲ್ಲ. ಅಷ್ಟೊಂದು ಕುತೂಹಲ. ಮಂಗಳೂರು ಕಣ್ಣಾನೂರು ರೈಲಿನ ಬಳಿಗೆ ಬಂದ ಹ್ಯಾಟ್ಧಾರಿ ತನ್ನ ಕಿಸೆಯಿಂದ ರೈಲ್ವೆ ಟಿಕೆಟನ್ನು ಹೊರತೆಗೆದ. D2 ಎಂದು ಹೇಳಿಕೊಂಡ. ಆ ಬೋಗಿಯ ಒಳಗೆ ಸಾಗಿದ. ಸಾಕು, ಇಲ್ಲೇ ಇಡು ಎಂದು ಹೇಳಿ ಅವನ ಕೈಗೆ 100ರ ಒಂದು ನೋಟನ್ನು ಕೊಟ್ಟ. ಆ ನೋಟನ್ನು ಕೂಲಿಯವನು ನಿರಾಕರಿಸಿ ಹೇಳ್ದ, ಸಾಬ್, ಈ ಹೆಣಭಾರದ ಬಾಕ್ಸನ್ನು ಹೊರಲಾರದೆ ಹೊತ್ತು ಬಂದಿದ್ದೇನೆ. ಬರೀ 100 ಸಾಲಲ್ಲ, ಮತ್ತೆಷ್ಟು ಕೊಡಬೇಕು? ಅವನನ್ನೇ ಉರಿದು ತಿನ್ನುವಂತೆ ನೋಡುತ್ತಾ
ನೀವೇ ಯೋಚಿಸಿ, ಕೊಡಿ ಸಾಬ್ ಎಂದ ಕೂಲಿಯವನು. ಆ 100 ರೂಪಾಯಿಗೆ ಮತ್ತೊಂದು 50ರ ನೋಟನ್ನು ಸೇರಿಸಿ ಕೊಡಲು ಹೋದ. 200 ಕೊಡಿ ಸಾಬ್. 200? ಹೌದು, 200 ಸಾಬ್. ಈ ಹೆಣಭಾರ ಇರುವ ಬಾಕ್ಸನ್ನು ಹೊತ್ತು ತಂದಿದ್ದಕ್ಕೆ ಎಂದ ಕೂಲಿಯವನು. ಛೆ ಎಂದು ತನ್ನಷ್ಟಕ್ಕೆ ತಾನೇ ಪೇಚಾಡಿಕೊಂಡು 50ರ ನೋಟನ್ನು ತೆಗೆದು 100ನ್ನು ಸೇರಿಸಿ ಕೊಟ್ಟ. ಒಳ್ಳೆಯದು ಸಾಬ್ ಎಂದು ಸಲಾಂ ಎಸೆದು ಹೋದ. ಆ ಬಾಕ್ಸನ್ನು ಎಳೆಯಲಾರದೆ ಎಳೆದುಕೊಂಡು ಸೀಟಿನ ಕೆಳಗೆ ತಳ್ಳಿ ಕುಳಿತ ಕಪ್ಪು ಹ್ಯಾಟ್ಧಾರಿ. ಅನಂತರ ವೇಳೆ ನೋಡಿದ. 7:45 ಆಗಿದೆ. ಅದೊಂದು ಸಾಮಾನ್ಯರ ಸಂಸಾರಸ್ಥರ ಮನೆ. ಗಂಟೆ 8. ಆ ಮನೆಯ ಹೆಣ್ಣು ಮಗಳು ಇನ್ನೂ ಮನೆಗೆ ಬಂದಿಲ್ಲ. ಅವಳ ಮೊಬೈಲ್ಗೆ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್. ಮನೆಯವರು ಆತಂಕದಲ್ಲಿದ್ದಾರೆ. ಸ್ವಾತಂತ್ರ್ಯ ಬಂದು ದೇಶಕ್ಕೆ 65 ವರ್ಷ ಆದರೂ ಇನ್ನೂ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆಲಸದಿಂದ ಬರಲಿಲ್ಲವೆಂದರೆ ಆತಂಕಿತರಾಗುವುದು ಸಹಜ. ಆ ಹೆದರಿಕೆ ಜನರಲ್ಲಿ ಬರಲು ಕಾರಣವಿದೆ. ಪ್ರತಿದಿನ ವಾರ್ತಾಪತ್ರಿಕೆಯನ್ನು ತೆರೆದಾಗ ಕಂಡುಬರುವ ಮೊದಲ ಸುದ್ದಿ ಅಂದರೆ ಯುವತಿಯ ಮೇಲೆ ಅತ್ಯಾಚಾರ, ಯುವಕನ ಕೊಲೆ, ಯುವತಿಯ ಮೇಲೆ ಆಸಿಡ್ ದಾಳಿ, ಪ್ರಿಯಕರನಿಂದ ಯುವತಿಯ ಕತ್ತು ಸೀಳಿ ಕೊಲೆ, ಯುವತಿಯ ಅಪಹರಣ, ಪ್ರೇಮಕ್ಕಾಗಿ ಕೊಲೆ. ಇಂಥ 100 ಸುದ್ದಿಗಳು ದಿನಪತ್ರಿಕೆಯಲ್ಲಿ ಪ್ರಚಾರವಾಗದೆ ಇರೋದಿಲ್ಲ. ನಯನ, ಲಾವಣ್ಯ ಇನ್ನೂ ಮನೆಗೆ ಬಂದಿಲ್ಲ ಕಣೆ, ಮೊಬೈಲ್ಗೆ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಅಂತೆ ಎಂದರು ಅವಳ ತಾಯಿ. ಸರಿನಮ್ಮ, ನಾನೊಮ್ಮೆ ಹೊರ ಹೋಗಿ ಬರುತ್ತೇನೆ ಎಂದು ಹೇಳಿ ಚಪ್ಪಲಿಗಳನ್ನು ಮೆಟ್ಟಿ ಹೊರ ಬಾಗಿಲಿನ ಕಡೆಗೆ ನಡೆದಳು ಲಾವಣ್ಯಾಳ ತಂಗಿ ನಯನ. ಈ ನಡುವೆ ಅವಳು ಮನೆಗೆ ಬರುವುದು ತಡವೇ. ಅವರೆಂದೂ ಇಷ್ಟು ಹೊತ್ತಾಗಿಲ್ಲ. ಸಂಜೆ 5 ಗಂಟೆಗೆ ಕೆಲಸ ಮುಗಿದು ಮನೆಗೆ ಬರುವಾಗ ಏನಿಲ್ಲವೆಂದರೂ 6 ಗಂಟೆ, ಇನ್ನೂ ಹೆಚ್ಚೆಂದರೆ ಅರ್ಧ ಗಂಟೆ ಅಷ್ಟೆ. ಅವಳು 6:37 ಆಗ್ತಿತ್ತು. ಆದರಿಂದು 8 ಗಂಟೆ ಕಳೆದಿದೆ. ಎಲ್ಲಿ ಹೋದ್ಲು? ಆದರೆ ಅವಳೊಂದು ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದಾಳೆಂದು ಅವಳ ತಂಗಿ ನಯನಾಳೊಬ್ಬಳಿಗೆ ಮಾತ್ರ ಗೊತ್ತು. ಆ ವಿಷಯವನ್ನು ಅವಳು ತನ್ನ ಮನೆಯವರ ಬಳಿ ಹೇಳಿಲ್ಲ. ಹಾಗೆ ಹೇಳುವ ಸಮಯ ಅವಳಿಗೆ ಇನ್ನೂ ಬಂದಿಲ್ಲ. ಸಮಯ ಸಂದರ್ಭವನ್ನು ನೋಡಿ ಇಂದಲ್ಲ ನಾಳೆ ಹೇಳುವ ತವಕ ಅವಳಿಗೆ. ಲಾವಣ್ಯ ತಂಗಿ ನಯನ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದ್ಲು. ಅವಳ ಕಣ್ಣುಗಳು ಅತ್ತಿತ್ತ ಹೊಂಚಾಗಿ ನೋಡ್ತಿತ್ತು. ಕೊನೆಗೊಂದು ಕಾರು ಅವಳ ಕಣ್ಣಿಗೆ ಬಿತ್ತು. ಪದ್ಮನಾಭ ಅಂದರೆ ನೀನಾ ಎಂದು ಕೇಳಿದಳು. ಆ ಕಾರಿನ ನಂಬರ್ ಪ್ಲೇಟನ್ನೇ ನೋಡುತ್ತಾ. ಹೌದು, ನೀವ್ಯಾರು ಮೇಡಮ್? ಲಾವಣ್ಯಾಳ ತಂಗಿ ಎಂದಷ್ಟೇ ಹೇಳಿದ್ಲು. ಹಾಂ, ಲಾವಣ್ಯ ಅವರ ತಂಗಿಯಾ? ಬನ್ನಿ ಎಂದು ತಡವರಿಸುತ್ತಾ ಕಾರಿನ ಡೋರನ್ನು ತೆರೆದ. ಅವಳು ಕಾರ್ನಲ್ಲಿ ಕುಳಿತುಕೊಂಡು ಡೋರನ್ನು ಹಾಕಿದ್ಲು. ಹೊರಗೆ ನಿಂತು ಮಾತನಾಡಲು ಅವಳಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಅವಳು ಏನೊಂದು ಮಾತನಾಡದೆ ಕಾರಿನಲ್ಲಿ ಕುಳಿತುಕೊಂಡಳು. ಲಾವಣ್ಯ ಇನ್ನೂ ಮನೆಗೆ ಬಂದಿಲ್ಲ ಎಂದಳು ಬಾಂಬ್ ಸಿಡಿಯುವಂತೆ. ಹಾ ಎಂದು ಅವನು ಬೆಚ್ಚಿ ಕೇಳಿದ. ಹೌದು, ಏನ್ ಮಾಡ್ದೆ ಅವಳನ್ನು ಎಂದು ಅನುಮಾನದ ನೋಟವನ್ನು ಬೀರುತ್ತಾ ಕೇಳಿದಳು ನಯನ. ಅವಳು ಯಾರಿಗೂ ಹೆದರಲಾರಳು. ಡೈನಾಮಿಕ್ ಆಗಿ ಮಾತನಾಡುತ್ತಾಳೆ. ಅವಳ ಕಣ್ಣುಗಳಲ್ಲಿ ರೋಷದ ಕಿಡಿಯಿದೆ. ಆ ನೋಟಕ್ಕೆ ಎದುರಿನವರನ್ನು ಸುಟ್ಟು ಬೂದಿ ಮಾಡುವ ಶಕ್ತಿ ಇದೆ ಎಂದು ಕಾಣುತ್ತದೆ. ಆ ರೀತಿ ಇದೆ ಅವಳ ನೋಟ. ಆ ನೋಟವನ್ನು ಎದುರಿಸಲಾರದೆ ಅವನು ತಲೆ ತಗ್ಗಿಸಿದ. ಹೇಳು, ಏನು ಮಾಡಿದೆ ಅವಳನ್ನು ಎಂದು ಮತ್ತೆ ಗದರುವಂತೆ ಕೇಳಿದ್ಲು. ಇಲ್ಲ, ಲಾವಣ್ಯ ಎಲ್ಲಿ ಹೋಗಿದ್ದಾಳೆಂದು ನನಗೆ ತಿಳಿದಿಲ್ಲ. ಬನ್ನಿ, ನಾನು ನಿಮ್ಮ ಜೊತೆ ಬರುತ್ತೇನೆ, ಇಬ್ಬರೂ ಸೇರಿ ಹುಡ್ಕೋಣ. ನಿಜಕ್ಕೂ ನಿನಗೆ ತಿಳಿದಿಲ್ವಾ
ಎಂದು ಮತ್ತೆ ಅವಳೇ ಪ್ರಶ್ನಿಸಿದಳು. ಅವನ 2 ಕಣ್ಣುಗಳನ್ನು ಪರೀಕ್ಷಾತ್ಮಕವಾಗಿ ನೋಡುತ್ತಾ, ಇಲ್ಲ, ನನ್ನ ನಂಬಿ ನಾನು ಅವಳನ್ನು ಜೀವಕ್ಕಿಂತಲೂ ಹೆಚ್ಚಾಗಿಯೇ ಪ್ರೀತಿಸ್ತಿದ್ದೆ ಎಂದು ನನಗೆ ಮಾತ್ರ ಗೊತ್ತು. ಅದನ್ನು ನಿಮಗೆ ನಾನು ಹೇಗೆ ತಿಳಿಸ್ಲಿ ಹೇಳಿ ಎಂದ ಪದ್ಮನಾಭ. ಈ ಮಾತನ್ನು ನಂಬುವಂತೀಯಾ ಎಂದಳು. ಅವಳು ಯಾರಿಗೂ ಹೆದರಲಾರಳು. ಕರಾಟೆಯಲ್ಲಿ ತನಗೆ ಬ್ಲ್ಯಾಕ್ ಬೆಲ್ಟ್ ಬಂದಿದೆ ಎಂದು ಅವಳಿಗೆ ಒಂದು ರೀತಿಯ ಜಂಭ. ಈ ಲೋಕದ ಗಂಡಸರೆಲ್ಲರೂ ಮೋಸಗಾರರು, ಅವರಿಗೆ ನಿಯತ್ತು ಎನ್ನುವುದೇ ಇಲ್ಲ ಎಂದು ಅವಳು ನಂಬಿದ್ದಾಳೆ. ತಾನು ನಂಬಿದ್ದೇ ಸರಿ ಎಂದು ಬೇಕಾದರೆ ವಾದಿಸ್ತಾಳೆ. ಹಾಗೆಯೇ ತಾನು ಯೋಚಿಸುವುದೇ ಸರಿ ಎಂದು ನಂಬಿಕೊಂಡಿದ್ದಾಳೆ. ಹಾಗಾಗಿ ತಾನು ಹೋದದ್ದೇ ಸರಿಯಾದ ದಾರಿ ಎಂದು ನಂಬಿದ್ದಾಳೆ. ಬೇರೆಯವರನ್ನು ನಂಬಿಸ್ತಾಳೆ. ಅವಳನ್ನು ತಿದ್ದಿ ಬುದ್ಧಿ ಹೇಳುವವರಾರಾದರೂ ಯಾರು? ಮತ್ತೊಂದು ಮಾತು, ಅವಳು ಯಾರ ಮಾತನ್ನು ಕೇಳಲಾರಳು. ಲಾವಣ್ಯ ತನ್ನ ತಂಗಿ ನಯನಾಳ ಬಳಿ ಕೆಲವು ವಿಷಯಗಳನ್ನು ಹೇಳ್ತಿರ್ತಾಳೆ. ಅವಳು ಪ್ರೀತಿಗೆ ಬಿದ್ದ ವಿಷಯವನ್ನು ಅವಳೇ ಹೇಳ್ಕೊಂಡಾಗ ಮೊದಲಿಗೆ ಶಾಕ್ ಆದವಳೆಂದರೆ ಈ ನಯನ. ಲಾವಣ್ಯ, ಈ ಯುವಕರನ್ನೆಂದು ನೀನು ಸುಲಭದಲ್ಲಿ ನಂಬೇಡ. ಅವರೊಂದು ರೀತಿ ಸಮಯ ಸಾಧಕರು. ಪದ್ಮನಾಭ ಅಂಥವನಲ್ಲ. ನಯನ ಅವನು ತುಂಬ ಒಳ್ಳೆಯವನು. ಮೊದಲಿಗೆ ಎಲ್ಲರೂ ಒಳ್ಳೆಯವರಾಗಿಯೇ ಕಾಣ್ತಾರೆ ಕಣೆ. ಕಾಲ ಸರಿದಾಗ್ಲೆ ಅವರ ಬಣ್ಣದ ಮಾತುಗಳಲ್ಲಿ ಮೋಸವಿರುವುದು ತಿಳಿಯುವುದು. ಆಗ ಕಾಲ ಸರಿದು ಹೋಗಿರತ್ತೆ. ಅನಂತರ ಪಶ್ಚಾತ್ತಾಪಪಟ್ಟು ಏನು ಪ್ರಯೋಜನ ಲಾವಣ್ಯ? ಹಾಗಾಗಿ ನಾನೀ ಮಾತು ಹೇಳ್ದೆ. ನಯನ, ನಿನ್ಗೊಂದು ಮಾತು ಹೇಳ್ತೇನೆ, ನೀನು ಬೇಸರ ಮಾಡ್ಕೊಳ್ಳಲ್ಲ ತಾನೆ ಎಂದಳು ಅವಳ ತೋಳನ್ನು ಹಿಡಿದು. ಹೇಳೆ, ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ? ನಿನ್ಗ್ಯಾಕೆ ಈ ಗಂಡಸರ ಯುವಕರ ಮೇಲೆ ನಂಬಿಕೆ ಇಲ್ಲ? ಅಂಥ ತಪ್ಪು ಏನು ನಡೆದಿದೆ ಎಂದಳು ಲಾವಣ್ಯ. ಅದೇ ಯಾಕೆಂದು ನನಗೆ ಅರ್ಥವಾಗುತ್ತಿಲ್ಲ ನಯನ ಎಂದಳು. ಮತ್ತೆ ನಯನಾಳೆ ಅಸಮಾಧಾನದಿಂದ, ನನ್ನ ಗೆಳತಿಯನ್ನು ನಂಬಿಸಿ ಪ್ರೀತಿಸ್ತೇನೆ ಎಂದು ಹಿಂದೆ ಮುಂದೆ ತಿರುಗಿ ನಂಬಿಸಿ ಅವಳನ್ನೇ ಮದುವೆಯಾಗುತ್ತೇನೆಂದು ಮನೆಯಲ್ಲಿ ಹಾಗೂ ಹೊರಗೆ ಸ್ನೇಹಿತರ ಬಳಿಯಲ್ಲೂ ಹಠ ಹಿಡಿದು ಎಂದು ಹೇಳಿ ನಿಲ್ಲಿಸಿದ್ಲು. ಯಾಕೆ ಮದುವೆ ಆಗಲಿಲ್ವಾ? ಆಗಿ 6 ತಿಂಗಳು ಕೂಡ ಕಳೆಯಲಿಲ್ಲ. ಅವಳ ಮೈ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಾಕಿ ಜೀವಂತವಾಗಿ ಸುಟ್ಟು ಬೂದಿ ಮಾಡ್ದ. ಆಮೇಲೇನು ಬಂತು? ಮತ್ತೆ 6 ತಿಂಗಳು ಕಳೆದ ಮೇಲೆ ಮತ್ತೊಂದು ಮದುವೆಯಾಗಿ ಈಗ ತನ್ನ ಜೀವನದಲ್ಲಿ ಏನು ನಡೆದೇ ಇಲ್ಲವೆನ್ನುವಂತೆ ಹಾಯಾಗಿದ್ದಾನೆ ಲಾವಣ್ಯ ಎಂದಳು ನಯನ. ಅವಳ ಕಣ್ಣಿನಲ್ಲಿ ನೀರಿನ ಬಿಂದುಗಳು ಕಾಣಿಸ್ಕೊಂಡ್ವು. ಯಾಕೆ ಬೆಂಕಿ ಹಾಕಿದ್ದು? ವರದಕ್ಷಿಣೆ ತರಲಿಲ್ಲವೆಂದು. ತಾನು ಪ್ರೀತಿಸಿರುವುದರಿಂದಾಗಿ ವರದಕ್ಷಿಣೆ ಹಣವನ್ನು ಬಾಯಿ ಬಿಟ್ಟು ಕೇಳಲಾರದೆ ಸರಳವಾಗಿ ದೇವಸ್ಥಾನದಲ್ಲಿ ಅವನು ಅವಳಿಗೆ ತಾಳಿ ಬಿಗಿದ. ಮುಂದೆ ಅವನ ಮನೆಯಲ್ಲಿ ಮನೆ ಸೊಸೆಗೆ ಎನ್ನಿಲ್ಲದ ಕಿರುಕುಳವನ್ನು ಕೊಡ್ತಿದ್ರು. ತನ್ನ ಪ್ರೀತಿಯ ಗಂಡ ಬಳಿಯಲ್ಲಿದ್ದಾನೆಂದು ಅವಳು ಆ ನೋವನ್ನು ಸಹಿಸಿಕೊಂಡಿದ್ಲು. ಅವಳಿಗಾಗ್ತಿರೋ ಕಿರುಕುಳವನ್ನು ತನ್ನ ಗಂಡನ ಬಳಿ ಹೇಳಿಕೊಳ್ಳಬಹುದಾಗಿತ್ತಲ್ಲ ಎಂದಳು ಮುಗ್ಧಳಾಗಿ. ಹೇಳ್ಕೊಂಡ್ಲು. ಆದರೆ ಏನು ಪ್ರಯೋಜನವಾಗಿರಲಿಲ್ಲ. ಅವನು ಧನದಾಹಿಯೇ. ಅವನಿಗೆ ಮೊದಲು ಬೇಕಾಗಿದ್ದುದು ಅವಳ ಮೈ ಹೊರತು ಪ್ರೀತಿಸಿದ ಅವಳ ಮುಗ್ಧ ಮನಸ್ಸಲ್ಲ. ಲಾವಣ್ಯ ಅವಳು ಎಷ್ಟು ಮುಗ್ಧಳೆಂದರೆ ಆ ಯುವಕ ಅವಳ ಪ್ರೀತಿಯನ್ನು ಪಡೆಯಲು ಆತ್ಮಹತ್ಯೆಯ ನಾಟಕವಾಡ್ದ. ಪಾಪ, ಅವನೆಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೋ ಎಂದು ಹೆದರಿ ಅವನ ಪ್ರೀತಿಯ ಬಲೆಯಲ್ಲಿ ಸಿಲುಕಿದಳು. ಕೊನೆಗೆ ಅವಳನ್ನೇ ಆ ಗಂಡ ಎಂದು ಕರೆಸ್ಕೊಂಡ ಭಂಡ ಕೊಂದು ಹಾಕಿದ ಎಂದಳು ರೋಷದಿಂದ. ಅಲ್ಲ ನೈನಾ, ನಿನ್ನ ಸ್ನೇಹಿತೆ ಮನೆಯವರು ಆ ನಂತರ ಸುಮ್ಮನಿದ್ರಾ? ಕೊಂದ್ರೆ ಬಿಡ್ತಾರಾ? ಇಲ್ಲ ಅಲ್ವಾ? ಅವರ ಮನೆಯವರು ಅವನ ಮೇಲೆ ಕೇಸ್ ಹಾಕಿದ್ರು. ಆದ್ರೇನಾಯಿತು ಎಂದು ನಿಲ್ಲಿಸಿ ಕಣ್ಣಿಂದ ಉದುರುತ್ತಿರುವ ನೀರನ್ನು 2 ಕೈಯಿಂದ ಒರೆಸ್ಕೊಂಡ್ಳು. ಏನಾಯ್ತೆ ಎಂದಳು ಲಾವಣ್ಯ ಆಸಕ್ತಿಯಿಂದ. ಹಣ ಸುರಿದು
ನ್ಯಾಯವನ್ನೇ ಕೊಂಡ್ಕೊಂಡ್ರು. ಪಾಪ, ಒಂದು ಜೀವ ಬಲಿಯಾಗಿ ಹೋಯಿತು. ಆದರೆ ಅವರ ಮನೆಯ ಮಗನನ್ನು ಉಳಿಸಿಕೊಳ್ಳುವ ಸಲುವಾಗಿ ಹಣ ಸುರಿದು ಹುಡುಗಿಯ ನಡತೆ ಸರಿ ಇರಲಿಲ್ಲ. ಆ ವಿಷಯ ನನಗೆ ತಿಳಿದಿದ್ದರಿಂದಾಗಿ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಲು ಎಂದು ಹೇಳಿ ನ್ಯಾಯಾಲಯದಿಂದ ಹೊರಬಂದರು ಲಾವಣ್ಯ. ಈ ಕಾನೂನಿಗೆ ಕಣ್ಣು, ಮನಸ್ಸು, ಕಿವಿ, ದೇಹ ಏನೇನೂ ಇಲ್ಲ ಎಂದಳು ನಯನ. ಅವಳಿಗೆಷ್ಟು ರೋಷವಿದೆ ಎಂದು ಅವಳ ಮಾತಿನಲ್ಲಿಯೇ ತಿಳಿಯುತ್ತಿತ್ತು. ಹೋಗ್ಲಿ ಬಿಡೆ. ಏನ್ ಹೋಗ್ಲಿ ಬಿಡು? ನೀನ್ ಹೇಗೆ ನನಗೆ ಅಕ್ಕನೋ ಅದೇ ರೀತಿ ಅವಳು ನನ್ನ ತಂಗಿಯಾಗಿದ್ರೆ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ಚೆನ್ನಾಗಿ ನನ್ನ ಅವಳ ಸ್ನೇಹ ಇತ್ತು ಕಣೆ ಲಾವಣ್ಯ ಎಂದಳು ಅವಳ ಭುಜದ ಮೇಲೆ ಕೈ ಹಾಕಿ. ಹೋಗ್ಲಿ ಬಿಡು ಅಂದದ್ದು ಅವಳನ್ನು ನೀನು ಕಳೆದುಕೊಂಡೆ ಎಂದೆಲ್ಲ. ಈಗೇನ್ ಮಾಡಲಾಗುತ್ತೆ ಹೇಳು? ನಿನ್ನ ಗೆಳತಿ ಧನದಾಹದ ಗಂಡನಿಗಾಗಿ ತನ್ನ ತುಂಬು ಜೀವನವನ್ನೇ ಬಲಿ ಕೊಟ್ಟಿದ್ದಕ್ಕಾಗಿ ಮುಂದೇನು ಮಾಡಲಾಗುತ್ತೆ ಹೇಳು? ಮುಂದೇನು ಮಾಡಲು ಸಾಧ್ಯವಿಲ್ಲವೆಂದು ಕೈ ಕಟ್ಟಿ ಕುಳಿತರೆ ಸಾಧ್ಯವಿಲ್ಲ ಲಾವಣ್ಯ. ಅವನೇನಾದರೂ ನನ್ನ ಕೈಗೆ ಸಿಕ್ಕಬೇಕು, ಬೆನ್ನಿನ ಮೂಳೆ ಪುಡಿ ಪುಡಿ ಮಾಡಿ ಜೀವನ ಪೂರ ಹೆಂಡತಿ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡು ಅವರಿವರ ಬಾಯಿಂದ ಛೀ ಥೂ ಎಂದು ಉಗಿಸ್ಕೊಂಡು ಬಾಳ್ಬೇಕು. ಹಾಗೆ ಮಾಡ್ತೀನಿ ಲಾವಣ್ಯ ಎಂದಳು. ಹೋ, ಅದಕ್ಕ ನೀನು ಈ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದದ್ದು ಎಂದು ಕೇಳಿದಳು ನಯನಾಳ ಮುಖವನ್ನೇ ನೋಡ್ತಾ. ಹೌದು, ಅದಕ್ಕೆ ಅಂತಾನೆ ತಿಳಿದ್ಕೋ. ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ್ರೆ ಈ ಕಾನೂನು ಕಟ್ಟಳೆಯಿಂದ ಏನೂ ಆಗೋದಿಲ್ಲ. ನಾವು ನಾವೇ ಸರಿಪಡಿಸಿಕೊಳ್ಳಬೇಕು ಕಣೆ ಲಾವಣ್ಯ ಎಂದಳು. ಅಂದರೆ ನಿನ್ನ ಮಾತಿನ ಅರ್ಥ? ನೋಡು ಲಾವಣ್ಯ, ನೀನು ಪ್ರೀತಿಸುತ್ತಿರುವುದನ್ನು ನಾನು ತಪ್ಪು ಎಂದು ಹೇಳಿದ್ರೆ ನನ್ನನ್ನೇ ಮುಂದೆ ನೀನು ದ್ವೇಷಿಸ್ತೀಯ. ಈ ಪ್ರೀತಿಯ ಬಲೆಯಲ್ಲಿ ಸಿಲುಕಿಕೊಂಡ ಪ್ರತಿಯೊಬ್ಬರೂ ಹೇಳೋ ಮಾತೆಂದರೆ ಏನು ಗೊತ್ತಾ? ಏನು? ಅವರು ತುಂಬ ಒಳ್ಳೆಯವರೆಂದು. ಇದೇ ಮಾತನ್ನು ನನ್ನ ಗೆಳತಿ ಹಲವಾರು ಬಾರಿ ನನ್ನ ಬಳಿ ಹೇಳಿದ್ದಾಳೆ. ಅಷ್ಟೇ ಯಾಕೆ, ಅತ್ತೆ ಮಾವ ನಾದಿನಿ ಎಲ್ಲ ಅವಳನ್ನು ಕಾಡಿಸಿ ಪೀಡಿಸುತ್ತಿದ್ರೆ ಇವಳು ಪಾಪ ಮುಗ್ಧಳಾಗಿ ನನ್ನ ಗಂಡ ತುಂಬ ಒಳ್ಳೆಯವನು ಎಂದೆ ನನ್ನ ಬಳಿ ಹೇಳ್ತಿದ್ಲು ಲಾವಣ್ಯ ಎಂದಳು ನಯನ. ಎಲ್ಲ ನಯನ, ಇವರು ನೀನಂದುಕೊಂಡ ಹಾಗಲ್ಲ, ತುಂಬ ತುಂಬ ಒಳ್ಳೆಯವರು ಎಂದಳು. ಸರಿ ಲಾವಣ್ಯ. ಇಲ್ಲ ನಯನ, ಇವರು ನೀನಂದುಕೊಂಡ ಹಾಗಲ್ಲ, ತುಂಬ ತುಂಬ ಒಳ್ಳೆಯವರು ಅಂದ್ಲು. ಸರಿ ಲಾವಣ್ಯ, ಅವನು ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾನೆ ಅಲ್ವಾ? ಹಾಗಾದರೆ ಒಂದೇ ಒಂದು ಮಾತನ್ನು ನೀನು ಅವನ ಬಳಿ ಕೇಳಿ ನೋಡು ಎಂದು ಹೇಳಿ ನಿಲ್ಲಿಸದ್ಲು. ನಯನ ನಿಲ್ಲಿಸಿ ಆ ಮಾತಿನಿಂದ ಲಾವಣ್ಯಾಳಿಗೆ ತುಂಬ ಕುತೂಹಲವಾಗಿ ಅವಳೇನು ಹೇಳ್ತಾಳೋ ಎಂದು ಕಾತುರದಿಂದ ಏನು ಕೇಳಬೇಕೆಂದು ಹೇಳು? ಮದುವೆ ಆಗಬೇಕಾದ್ರೆ ಮೊದಲು ಅವನದೇ ಆದ ಒಂದು ಬೇರೆ ಮನೆಯನ್ನು ಮಾಡಲಿ, ಅದು ಯಾವುದಾದ್ರೂ ಪರವಾಗಿಲ್ಲ. ಯಾಕೆ? ತಂದೆ ತಾಯಿ ಹತ್ತಿರವಿದ್ದಾಗಲೇ ಈ ವರದಕ್ಷಿಣೆಯ ಸಮಸ್ಯೆ ಉದ್ಭವಿಸುವುದು. ಆದರೆ ದೂರದಲ್ಲಿದ್ದರೆ ಈ ಸಮಸ್ಯೆ ತಲೆದೋರುವುದಿಲ್ಲ. ನಾನು ನಿನ್ನ ಭಾವಿ ಗಂಡನ ಮನೆಯನ್ನು ಮುರಿಯುತ್ತಿದ್ದೇನೆ, ತಂದೆ ತಾಯಿಗಳನ್ನು ಬೇರೆ ಬೇರೆ ಮಾಡುತ್ತಿದ್ದೇನೆಂದು ಭಾವಿಸ್ಬೇಡ ಲಾವಣ್ಯ. ನೀನು ಚೆನ್ನಾಗಿರಬೇಕು ಅಷ್ಟೆ. ಹಾಗಾಗಿ ಈ ಮಾತನ್ನು ಹೇಳಿದೆ ಅಂದ್ಲು. ಸರಿ ನಯನ, ಕೇಳಿ ನೋಡುತ್ತೀನಿ ಅಂದ್ಲು. ಸರ್ ಎಂದು ಕಾಲಿನ ಬ್ರೇಕ್ ಹಾಕಿದಾಗ ಬೆದರಿದಳು ನಯನ. ಅವಳು ವಾಸ್ತವಕ್ಕೆ ಬಂದಿದ್ಲು. ಏನಾಯಿತು ಎಂದು ಗದರುವವಳಂತೆ ಕೇಳದ್ಲು. ಅವಳಿಗೆ ಪದ್ಮನಾಭನ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ಇವನೇ ಏನೋ ಮಾಡಿದ್ದಾನೆ ಎಂದೇ ಅವಳ ನಂಬಿಕೆ. ಹಾಗಾಗಿ ಅವನ ಮೇಲೆ ಅವಳು ಸದಾ ಗದರುತ್ತಿರುತ್ತಾಳೆ. ನಾಯಿಯೊಂದು ಅಡ್ಡ ಬಂತು ಎಂದ. ಅದನ್ನು ಕೊಲ್ಲುವ ಮನಸ್ಸಿಲ್ಲದೆ ಬ್ರೇಕ್ ಹಾಕಿದೆ ಎಂದು ಹೇಳಿ ನಿನ್ನ ಒಳ್ಳೆಯತನವನ್ನು ಪ್ರಕಟಿಸಲು ನೋಡಿದ್ರೆ ನಾನು ನಂಬ್ತೀನಿ ಎಂದು ನೀನು ತಿಳಿದಿದ್ರೆ ಅದು ನಿನ್ನ ಭ್ರಮೆ ಎಂದಳು. ನೀವು ಏನಾದರೂ ತಿಳಿದುಕೊಳ್ಳಿ, ಅದರ ಅವಶ್ಯಕತೆ ನನಗಿಲ್ಲ ಲಾವಣ್ಯ ಹೇಳ್ತಿದ್ಲು ಎಂದು ಹೇಳಿ ನಿಲ್ಲಿಸಿದ. ಏನೆಂದು? ನೀವು ಯಾವುದೇ ಗಂಡಸರನ್ನು ಯುವಕರನ್ನು ನಂಬುವುದಿಲ್ಲವೆಂದು?
ಅದು ನಿಜ ಎಂದು ಪ್ರತಿ ಸವಾಲನ್ನು ಎಸೆದ. ಹೇಗೆ ನಂಬಲಿ? ಹಿಂದೆ ನನ್ನ ಸ್ನೇಹಿತೆಯನ್ನು ಕಳೆದುಕೊಂಡೆ. ಈಗ ನನ್ನ ಲಾವಣ್ಯ ಎಲ್ಲಿಗೆ ಹೋದಳೋ ತಿಳಿಯದಾಗಿದೆ ಎಂದು ರೋಧಿಸಿದಳು. ನಿಮಗೂ ಅವಳಿಗೂ ಒಂದೇ ವಯಸ್ಸು ತಾನೆ? ಹೌದು, ಅದನ್ನು ಅವಳೇ ಹೇಳಿದ್ಲಲ್ಲ. ಹೌದು, ಅವಳಿಗೂ ನಿಮಗೂ ತುಂಬ ವ್ಯತ್ಯಾಸವಿದೆ. ಯಾವ ರೀತಿ? ಅವಳು ಮುಗ್ಧಳು, ನೀವು ಘಟ್ಟವಾಣಿ ಎಂದು ಹೇಳುತ್ತಿರುವೆಯಾ? ಹಾಗಲ್ಲ, ಮತ್ಯಾಗೆ? ಬಿಡಿ, ಮೊದಲು ಲಾವಣ್ಯ ಎಲ್ಲಿದ್ದಾಳೆ ಎಂದು ಹುಡುಕೋಣ. ಅಂದ್ಹಾಗೆ ನೀವ್ಯಾಕೆ ಮನೆಗೊಮ್ಮೆ ಫೋನ್ ಮಾಡಿ ಕೇಳಬಾರ್ದು? ಒಂದು ವೇಳೆ ಈ ಸಮಯಕ್ಕೆ ಅವಳೇನಾದರೂ ಮನೆಗೆ ಬಂದಿದ್ರೆ ಸುಮ್ಮನೆ ನಾವ್ಯಾಕೆ ಹುಡುಕ್ಬೇಕು ಅಂತ ಎಂದ ಪದ್ಮನಾಭ. ನೀನು ಹೇಳಿದ್ದು ಸರಿ ಎಂದು ಹೇಳಿ ಮೊಬೈಲನ್ನು ಹೊರತೆಗೆದು ಯಾವುದು ನಂಬರ್ಗೆ ಡಯಲ್ ಮಾಡಿದ್ಲು. ಅಮ್ಮ, ಲಾವಣ್ಯ ಬಂದ್ಲಾ ಅಥವಾ ಕಾಲ್ ಮಾಡಿದ್ಲಾ? ಇನ್ನೂ ಇಲ್ಲ ಕಣೆ, ನನ್ಗಂತೂ ಹುಡುಗಿ ಸಾಕಾಗಿದೆ. ಎಲ್ಲಿ ಹೋಗಿದ್ದಾಳು ತಿಳಿಯದಾಗಿದೆ. ನೀನೆಲ್ಲಿದ್ದೀಯಾ? ಅವಳ ಮೊಬೈಲ್ಗೆ ಎಷ್ಟು ಬಾರಿ ಕಾಲ್ ಮಾಡಿದ್ರೂ ಅದೇ ರೀತಿ ನಾಟ್ ರೀಚಬಲ್ ಬರ್ತಿದೆ ಕಣೆ. ನೀನೊಮ್ಮೆ ಕಾಲ್ ಮಾಡಿ ನೋಡು, ನಾನು ಅವಳನ್ನು ಹುಡುಕುತ್ತಿದ್ದೇನೆ ಎಂದು ಹೇಳಿ ಮೊಬೈಲ್ ಆಫ್ ಮಾಡಿ ಅದನ್ನು ಮತ್ತೆ ಬ್ಯಾಗಿಗೆ ತುರುಕಿದಳು. ಈಗ ಅವಳ ಅನುಮಾನ ಬಲವಾಗುತ್ತಿದೆ. ಅವಳು ಮತ್ತೆ ಪದ್ಮನಾಭನ ಕಡೆ ತಿರುಗಿದಳು. ಅವನು ಕಾರನ್ನು ಡ್ರೈವ್ ಮಾಡ್ತಿದ್ದಾನೆ. ಅವನೊಂದು ರೀತಿ ಟೆನ್ಷನ್ನಲ್ಲಿದ್ದಾನೆ. ನಿಜಕ್ಕೂ ಅವನು ಟೆನ್ಷನ್ ಆದರೂ ಏನು? ಲಾವಣ್ಯಳ ಟೆನ್ಷನ್ನ? ಗೊತ್ತಿಲ್ಲ. ಅವಳು ಹಲವಾರು ಬಾರಿ ಲಾವಣ್ಯಳ ಮೊಬೈಲ್ಗೆ ಕಾಲ್ ಮಾಡಿದ್ದು ನಾಟ್ ರೀಚಬಲ್ ಬರ್ತಿದೆ. ಅವಳು ಬೆದರಿದಳು. ತಂಗಿಯ ಕಾಲಿನ ಕೆಳಗಿನ ಜಾರಿ ಬಿಟ್ಟಿತು. ಕಥೆ ಇಷ್ಟವಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.